ನಮಸ್ಕಾರ ದೇವಚನರೇ, ಪ್ರೈಸ್ ಲಾರ್ಡ್ ಟು ಹಾಲ್. ಅಂದರೆ ಹ್ಯಾಪಿ ನ್ಯೂ ಇಯರ್ ಟು ಹಾಲ್. ಎಲ್ಲರೂ ಚೆನ್ನಾಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ. ಎಲ್ಲರೂ ಕೂಡ ಹೇಗಿರಬೇಕು? ಸಂತೋಷವಾಗಿರಬೇಕು. ಯಾವುದೇ ಪ್ರಾಬ್ಲಮ್ಸ್ಗಳು ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ ಅಲ್ವಾ? ಪ್ರಾಬ್ಲಮ್ಸ್ಗಳಿಗೆ ಹೇಳಬೇಕಾ? ಬರ್ತಾ ಇರೋದು ಪ್ರಪಂಚಕ್ಕಿಂತ ದೊಡ್ಡದಾಗೆ ಇದೆ ಸಮಸ್ಯೆಗಳು. ಯಾಕೆ ದೇವ್ರ ಹತ್ರ ಹೋಗ್ತಾರೆ ಅಲ್ವಾ? ಖುಷಿಯಾಗಿರೋರು ಏನಾರು ಹೋಗ್ತಾರೆ. ಸಂತೋಷವಾಗಿರೋರು ಕೂಡ ಹೋಗ್ತಾರೆ. 100% ಹೋಗ್ಬೋದು. ಖುಷಿಯಾಗಿರೋರು ಎಲ್ಲ ಇರೋರು ಯಾರ್ಯಾರು ಹೋಗ್ತಾರೆ ಜಾಸ್ತಿ? ದೇವರ ಮೊರೆ ಯಾರು ಹೋಗ್ತಾರೆ? ಕಷ್ಟ ಇರೋರು. ಯಾಕೆ ಹೇಳ್ರಿ ಯಾಕೆ ನಮಗೆ ಜಾಸ್ತಿ ಕಷ್ಟಗಳು ಯಾಕೆ ಬರುತ್ತೆ? ಯಾಕೆ ಬರುತ್ತೆ ಕಷ್ಟಗಳು ನಮಗೆ? ಯಾಕೆ ದೇವರು ಯಾಕೆ ಕಷ್ಟಗಳು ಬರುತ್ತೆ? ಫಾರ್ ಎಕ್ಸಾಂಪಲ್ಲು, ಕ್ಲಾಸಲ್ಲಿ ಟೀಚರು ಅವ್ರು ಏನು ಮಾಡ್ಬಿಟ್ಟಿರ್ತಾರೆ ಅಂದರೆ ಲೂಸಾಗಿ ಬಿಟ್ಬಿಟ್ಟಿರ್ತಾರೆ. ಏನು ಮಾಡ್ತಾರೆ? ಬಂದು ತಲೆ ಮೇಲೆ ಕುತ್ಕೊಂಡ್ಬಿಡ್ತಾರಪ್ಪ ಇವರು, ಲೂಸಾಗಿ ಬಿಟ್ಬಿಟ್ರೆ ಅಂದಲ್ಬಿಟ್ಟು ಏನು ಮಾಡ್ತಾರೆ? ಸ್ಟ್ರಿಕ್ಟ್ ಮಾಡ್ತಾರೆ. ಹೋಮ್ವರ್ಕ್ ಮಾಡ್ಕೊಂಡೇ ಬರಬೇಕು, ಇಲ್ಲಾಂದರೆ ಪೆಟ್ಟು ಬೀಳುತ್ತೆ. ನಾಳೆ ಪಾಠ ಸರಿಯಾಗಿ ಕೇಳಲಿಲ್ಲ ಅಂತಂದರೆ ನಾಳೆ ಪೇರೆಂಟ್ಸ್ ಕರ್ಕೊಂಬರ್ಬೇಕು. ಇದೇ ಥರ ನೀನು ಈ ಥರ ಆ್ಯಕ್ಟಿವಿಟಿ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ದೇವ್ರು ಹೇಳ್ತಾರೆ. ಆವಾಗೇನು ಮಾಡ್ತಾರೆ? ಪಾಠ ಕೇಳೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇಲ್ಲಪ್ಪ ನಮ್ಮ ತಂದೆ ಕಂಪ್ಲೇಂಟ್ ಮಾಡ್ತಾರೆ ಅಂತ ಅಂದರೆ ಹೊಡಿತಾರೆ ಅಂತ ಹೇಳ್ಬಿಟ್ಟು. ಅದೇ ರೀತಿ ದೇವರು ಕೂಡ ಏನು ಮಾಡ್ತಾರೆ? ಸ್ಟ್ರಿಕ್ಟ್ ಆಗಿರ್ತಾರೆ. ಅಂದರೆ ಸ್ಟ್ರಿಕ್ಟ್ ಆಗಿರೋದು ಅಂದರೆ ಇಟ್ ಮೀನ್ಸ್ ಕಷ್ಟಗಳು ಬರ್ಬೋದು. ಆ ಕಷ್ಟಗಳನ್ನು ಏನು ಮಾಡಬೇಕು? ನಾವುಗಳೆಲ್ಲ ಜಯಿಸಬೇಕಾಗತ್ತೆ. ಸೊ ದ ಪ್ರಾಬ್ಲಮ್ಸ್ ವಿಲ್ ಕಮ್ಸ್ ದೆನ್ ಗಾಡ್ ಬ್ಲೆಸ್, ಅಂದರೆ ಗಾಡ್ ರಿಮೂವ್ ಆಲ್ ದ ಪ್ರಾಬ್ಲಮ್ಸ್ ಬೈ ದ ಬ್ಲೆಸ್ಸಿಂಗ್ಸ್ ಅಲ್ವಾ? ದೇವರ ಆಶೀರ್ವಾದದಿಂದ ಅವೆಲ್ಲ ಏನಾಗುತ್ತೆ? ಒಂದು ಡಸ್ಟ್ ಥರ ಹೋಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು? ಯಾವಾಗಲೂ ಕೂಡ ದೇವರಲ್ಲಿ ನಂಬಿಕೆ ಇರಬೇಕು. ಯಾವಾಗಲೂ ಕೂಡ ಪ್ರಾರ್ಥನೆ ಮಾಡ್ತಾ ಇರಬೇಕು. ಯಾವಾಗಲೂ ಕೂಡ ಒಂದು ಉಪವಾಸ ಪ್ರಾರ್ಥನೆ ಮಾಡ್ತಾ ಇರಬೇಕು. ಯಾವಾಗಲೂ ಕೂಡ ದೇವರಲ್ಲೇ ನಾವು ಇರಬೇಕು, ಆಯಿತಾ? ದೇವರನ್ನ ಬಿಟ್ಟು ಎಲ್ಲೂ ಹೋಗೋಗಿಲ್ಲ. ದೇವರನ್ನ ಬಿಟ್ಟು ಹೋದರೆ ನಾವು ಕೂಡ ಮೇಲೆ ಹೋಗ್ಬಿಡ್ತೀವಿ ಬೇಗನೆ. ಅದಕ್ಕೋಸ್ಕರ ಅಲ್ವಾ? ನಮಗೆ ಯಾವಾಗಲೂ ಕೂಡ ನಮಗೆ ಐಶ್ವರ್ಯ ಜೀವನ ಬೇಕು, ನನಗೆ ಮನೆ ಬೇಕು, ಐಶ್ವರ್ಯ ಬೇಕು, ಕಾರ್ ಬೇಕು, ಒಡವೆಗಳು ಬೇಕು, ಒಳ್ಳೊಳ್ಳೆ ಸೀರೆ ಬೇಕು, ನಾನು ಒಳ್ಳೊಳ್ಳೆ ಪಾರ್ಟಿಗಳಿಗೆ ಹೋಗಬೇಕು ಅಂತ ನಾವು ಆ ಥರ ಒಂದು ಜ್ಞಾನದಲ್ಲಿ, ಆ ಥರ ಒಂದು ಮೆಂಟಾಲಿಟಿಲಿ ಇದ್ದರೆ ದೇವ್ರು ಏನು ಮಾಡ್ತಾರೆ? ಇವನು ಬರೀ ದೇವರ ಆಸೆ, ಲೋಕದ ಆಸೆಗಳಷ್ಟೇ, ಇವನಿಗೆ ದೇವರು ಬೇಕಾಗಿಲ್ಲ, ದೇವರ ಒಂದು ಆಶೀರ್ವಾದ ಬೇಕಾಗಿಲ್ಲ, ಒಂದು ಏನು ಮಾಡ್ತಾನೆ? ಸ್ವಾರ್ಥ ಸಾರಕ್ಕೆ ಬಂದಿಲ್ಲ, ಸ್ವಾರ್ಥ ಸಾರಲಿಕ್ಕೆ ಇವರು ಇಲ್ಲ ಅಂತೇಳ್ಬಿಟ್ಟು ದೇವ್ರು ಏನು ಮಾಡ್ತಾರೆ? ಅವನಿಗೆ ಕಷ್ಟಗಳನ್ನು ಕೊಟ್ಟು, ವ್ಯಾಧಿಗಳನ್ನು ಕೊಟ್ಟು ಅವನ ಹಂಗೆ ಮಾಡ್ತಾನೆ. ನನಗೆ ದೇವ್ರು ನಂಬುದ್ರು ಕೂಡ ಕಷ್ಟಗಳು ಬಂತು ಅಂತೇಳಿ ಏನು ಮಾಡ್ತಾನೆ? ಈಗ ಹೋಗ್ತಿದ್ದಾನೆ, ಜಸ್ಟ್ ರೈಟಿಗೆ ಪಾಸ್ ಆಗಿಬಿಟ್ಟು ಅಥವಾ ಲೆಫ್ಟಿಗೆ ಪಾಸ್ ಆಗಿಬಿಟ್ಟು ಹೋಗ್ಬಿಡ್ತಾನೆ ಎಲ್ಲಿಗಾದ್ರೂ ಅಲ್ವಾ? ಇವಾಗ ವಿಮೋಚನಾ ಖಂಡದಲ್ಲಿ ನೋಡೋಣ. ವಿಮೋಚನಾ ಖಂಡದಲ್ಲಿ ಏನಪ್ಪ ಅಂದರೆ ಇಟ್ಸ್ ವೆರಿ ಸ್ಪೆಷಲ್. ಅಂದರೆ ವೆರಿ ಸ್ಪೆಷಲ್ ಅಂತಂದರೆ ಹೇಗಿದೆ ಅಂದರೆ, ಯಾಕೆ ನಾನು ಇದನ್ನು ಜಸ್ಟ್ ಸ್ಪೆಷಲ್, ನನಗೆ ಸ್ಪೆಷಲ್, ನನಗೂ ಎಲ್ಲಾದರೂ ಕೂಡ ಎಲ್ಲ ವಾಕ್ಯಗಳು ಎಲ್ಲದರಲ್ಲೂ ಕೂಡ ಸ್ಪೆಷಲ್ ವಾಕ್ಯಗಳೇ ಇದೆ. ಪ್ರತಿಯೊಂದು ಕೂಡ ಒಂದು ಹೃದಯಕ್ಕೆ ಒಂದು ನಾಟುವಂಥ ವಾಕ್ಯಗಳೇ. ಹೃದಯಕ್ಕೆ ಎಲ್ಲ ಸಂಗತಿಗಳು, ಎಲ್ಲ ಸಾಮ್ಯಗಳು ಕೂಡ ಏನಾಗುತ್ತೆ ಅಂದರೆ ಹೃದಯಕ್ಕೆ ನಾಟುವಂಥದ್ದೇ ಆಗಿದೆ. ಪ್ರತಿಯೊಂದು ಕೂಡ ದೇವರ ವಾಕ್ಯಗಳೇ ಹಾಗೆ ಹೇಗಿರುತ್ತೆ ಅಂದರೆ, ಅದು ಕೇಳಿದಾಗ ನಾವು ಕಣ್ಣೀರಿನ ಸಮಯದಲ್ಲಿ ಕಣ್ಣು ಹೊರಿಸುವಂಥದ್ದು ವಾಕ್ಯಗಳಾಗಿರುತ್ತೆ. ಕಷ್ಟ ಕಾಲದಲ್ಲಿ ನಾವು ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿರುವಾಗ, ದೇವರೇ ನೀನು ಹೆದರಬೇಡ ಹೇಳ್ತಾರೆ. ದೇವರು ನೀನು ಹೆದರಬೇಡ ಮಗಳೇ, ನಿನ್ನ ಮಗನೇ ನಾನಿದ್ದೀನಿ, ನೀನು ಏನಕ್ಕೆ ಭಯಪಡ್ತೀಯಾ ಅನ್ನುವಂಥ ವಾಕ್ಯಗಳಾಗಿರುತ್ತೆ. ಸೋ ಬ್ಯೂಟಿಫುಲ್, ಸೋ ಎಲಿಗೆಂಟ್, ಜಸ್ಟ್ ಲುಕಿಂಗ್ ಲೈಕ್ ಎ ವಾವ್, ವೆರಿ ವೆರಿ ಬ್ಯೂಟಿಫುಲ್, ಆಯಿತಾ? ಸೊ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾವು ಸಂತೋಷವಾಗಿರ್ತೀವಿ. ಸೊ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನು ಮಾಡಿದೆ ಒಂದೇ ಒಂದು ಸಾಕ್ಷಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದರೆ, ನಾನು ಊಟ ಮಾಡಲಿಕ್ಕೆ ಹೋದೆ ಮನೆಗೆ, ಆಯಿತಾ? ಹೊಟ್ಟೆ ಹಸಿವಾಗ್ತಿತ್ತು, ತುಂಬ ಊಟ ಮಾಡಲಿಕ್ಕೆ ಹೋದೆ. ಆ ಸಮಯದಲ್ಲಿ ಏನೂ ಕೂಡ ಇರಲಿಲ್ಲ. ಆವಾಗ ಅಡುಗೆ ಮಾಡ್ಕೊಂಡು ಊಟ ಮಾಡೋದಕ್ಕೂ ಕೂಡ ಏನೂ ಇರಲಿಲ್ಲ. ಆವಾಗ ತರಕಾರಿನೂ ಕೂಡ ಇರಲಿಲ್ಲ, ಏನೂ ಇರಲಿಲ್ಲ, ಆಯಿತಾ? ಸೊ ಓಕೆ, ಎಷ್ಟು ಟೈಮ್ ಆಗಿದೆ, ಮೆಡಿಕಲ್ ಶಾಪಿಗೆ ಬರಬೇಕಿತ್ತು, ಟೈಮ್ ಆಗಿದೆ, ಏನು ಮಾಡಲಿ? ಯಾವುದೋ ಒಂದು ಯೂಟ್ಯೂಬ್ ಚಾನಲ್ ನೋಡಿದ್ದೆ. ಏನಪ್ಪ ಅಂತಂದರೆ ಇದರಲ್ಲಿ ಯೂಟ್ಯೂಬಲ್ಲಿ ನೋಡಿದ್ದೆ, ಇದು ಅನ್ನಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು, ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡು, ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಕಲಿಸ್ಕೊಂಡು ತಿನ್ನೋದು ಅಂತೇಳಿ. ಸರಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಅನ್ನ ಹಾಲ್ನ ಬಿಸಿ ಮಾಡ್ಕೊಂಡೆ. ಜಸ್ಟ್ ಊಟ ಮಾಡಲಿಕ್ಕೆ ಆಗ್ತಾಯಿಲ್ಲ, ಆಯಿತಾ? ತುತ್ತನ ಬಾಯಲ್ಲಿ ಇಡ್ಲಿಕ್ಕೆ ಆಗ್ತಾಯಿಲ್ಲ. ಬಟ್ ಐ ಫೀಲ್ ಜಸ್ಟ್ ಪ್ರೇಯರ್ ಮಾಡಿಕೊಂಡು
ಓ ಒಂದೊಂದು ತುತ್ತು ಕೂಡ ಓ ಇದು ಬಿರಿಯಾನಿ, ಇದು ಚಿಕನ್ ಕಬಾಬ್, ಓ ಇದು ಚಿಕನ್ ಫ್ರೈ ಅನ್ನೋ ಥರ ನಾನು ತಿಂತಾನೆ ಇದ್ದೀನಿ. ಸರಿ ಏನಾಗಿತ್ತು ಬಟ್ ಹೊಟ್ಟೆ ಹಸಿವಾಗ್ತಾಯಿತ್ತು ಆ ಟೈಮಲ್ಲಿ. ನಾನು ಜಸ್ಟ್ ಪ್ರೇಯರ್ ಮಾಡ್ಕೊಡಪ್ಪ ದೇವ್ರ ಅಂತ ಹೇಳ್ಬಿಟ್ಟು ಪ್ರೇಯರ್ ಮಾಡ್ಕೊಂಡು ಈ ಆಹಾರನೇ ಸಮಯದಲ್ಲಿ ಕೊಟ್ಟಬೇಕಾಗಿ ನಿಮಗೆ ಸ್ತೋತ್ರ ಅಂತ ಹೇಳ್ಬಿಟ್ಟು ಪ್ರೇಯರ್ ಮಾಡಿಕೊಂಡು ಅದನ್ನು ಊಟ ಮಾಡಿ ಸ್ವಲ್ಪ ನೀರು ಕುಡ್ಬಿಟ್ಟು ಸ್ವಲ್ಪ ಪ್ರೇಯರ್ ಮಾಡ್ಕೊಂಡು ಕೆಳಗಡೆ ಬಂದೆ ಮೆಡಿಕಲ್ ಶಾಪಿಗೆ ಬಂದೆ. ಜಸ್ಟ್ ಈವ್ನಿಂಗ್ ಓಕೆನಾ, ಜಸ್ಟ್ ಈವ್ನಿಂಗ್ ಬಂದಿದ್ದ ತಕ್ಷಣ ನಾನು ಪ್ರೇಯರ್ ಮಾಡ್ಕೊಂಡು ನನಗೆ ಲೇಟ್ ಆಗಿತ್ತು ಟೈಮಲ್ಲಿ ಊಟ ಮಾಡ್ಕೊಂಡು ಬಂದೆ. ಆಯಿತು, ಪಕ್ಕದ ಮನೆ ಹುಡುಗ ಬಂದ, ಆಯಿತಾ ಆಂಟಿ ನಮ್ಮ ಮನೇಲಿ ಫ್ರೈ ಮಾಡಿದ್ದಾರೆ, ಚಿಕನ್ ಫ್ರೈ ಮಾಡಿದ್ದಾರೆ, ತಿಂತೀರಾ ಅಂತ ಹೇಳಿ. ಆಯಿತಾ, ಚಿಕನ್ ಫ್ರೈ ಮಾಡಿದ್ದಾರೆ ತಿಂತೀರಾ ಈ ಕಡೆ, ಹಿಂಗೆ ಬೇಡ ಅಂತ ಹೇಳಿ ಪಾಪ ತಂದುಕೊಡ್ತಾರೆ, ಏನಾದರೂ ಹೋಗಿ ತಂದುಕೊಡ್ತಾರೆ ಅವರು ಮಾಡಿದ್ರು. ಚಿಕನ್ ಫ್ರೈ ಜಸ್ಟ್ ನಾನು ಪ್ರೇಯರ್ ಮಾಡ್ಕೊಂಡು ಬಂದಿದ್ದೆ. ಇದು ಚಿಕನ್ ಫ್ರೈ ಆಗಿರಲಿ, ಈ ತುತ್ತು ಚಿಕನ್ ಫ್ರೈ ಆಗಿರಲಿ, ಚಿಕನ್ ಫ್ರೈ, ಈ ತುತ್ತು ಬಿರಿಯಾನಿ, ಈ ತುತ್ತು ಕಬಾಬ್ ಅಂತ ಜಸ್ಟ್ ನಾನು ಪ್ರೇಯರ್ ಮಾಡ್ಕೊಂಡು ತಿಂದೆ. ಆ ಫೀಲ್ ಅದನ್ನೇ ತಿಂತಾಯಿದ್ದೀನಿ ಒಂಥರ ಫೀಲ್ ಮಾಡ್ಕೊಂಡು ಪ್ರೇಯರ್ ಮಾಡ್ಕೊಂಡು ಬಂದಿದ್ದೆ. ಫ್ರೈ ತೊಗೊಂಬಂದರು, ವೆರಿ ಆಸಮ್, ತುಂಬ ಚೆನ್ನಾಗಿತ್ತು. ಆಯಿತಾ, ಅದಾದಮೇಲೆ ಆಫ್ಟರ್ 1 hour ಮತ್ತೆ ಬಿರಿಯಾನಿ ಕೊಟ್ಟು ಕಳಿಸಿದ್ರು. ಅವ್ರ ಮೇಲೆ ಕಬಾಬ್ ಮಾಡಿದ್ರು, ಕಬಾಬನ್ನ ಕೊಟ್ಟು ಕಳಿಸಿದ್ರು. ದೇವರಿಗೆ ಅದನ್ನು ಸ್ತೋತ್ರ ಮಾಡಿಬಿಟ್ಟು ತಿಂದೆ. ಜಸ್ಟ್ ಹೇಗಿದೆ ನೋಡಿ ದೇವರ ಪ್ರೀತಿ. ಅಯ್ಯೋ ನನ್ನ ಮಗಳು ಖಾರ ಪುಡಿ ಉಪ್ಪು ಅನ್ನ ಹಾಕ್ಕೊಂಡು ತಿಂತಾ ಇದ್ದಾಳೆ, ಅದರಲ್ಲಿ ಏನು ಟೇಸ್ಟ್ ಇದೆಯೋ ಇಲ್ವೋ ಗೊತ್ತಿಲ್ಲ. ಆದರೆ ಪ್ರೇಯರ್ ಮಾಡಿದ ತಕ್ಷಣ ಇಟ್ ಬಿಕಮ್ಸ್ ಎ ಬಿರಿಯಾನಿ, ದೆನ್ ಇಟ್ ಬಿಕಮ್ಸ್ ಎ ಕಬಾಬ್, ಇಟ್ ಬಿಕಮ್ಸ್ ಎ ಫ್ರೈ ಅಲ್ವಾ. ದೇವರು ಕೊಡ್ತಾರೆ, ನಾವೇನು ಬೇಕು, ದೇವರಿರಬೇಕಷ್ಟೇ. ದೇವರಲ್ಲಿದ್ದರೆ ನಿಜವಾಗ್ಲೂ ನಮಗೆ ದೇವರನ್ನು ನಾವು ಪ್ರೀತಿ ಮಾಡಬೇಕು. ಪ್ರತಿಯೊಂದು ವಿಷಯದಲ್ಲೂ ಕೂಡ ನಾವು ದೇವರು ನಮ್ಮ ಜೊತೆ ಇದ್ದಾರೆ ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ನಮ್ಮ ಜೊತೆ ದೇವರಿದ್ದೇ ಇರ್ತಾರೆ. ಯಾವಾಗ ಕೂಡ ಮನುಷ್ಯರು ಕೂಡ ಬರಲ್ಲ. ನೀವು ಕಷ್ಟ ಕಾಲದಲ್ಲಿ ಕೇಳಿ, ದುಡ್ಡು ಇರೋನ್ನೇ ಕೇಳಿ, ಕಷ್ಟ ಕಾಲದಲ್ಲಿ ದುಡ್ಡನ್ನು ಕೇಳಿ, ಒಂದು 2,000 ಕೊಡಪ್ಪ, ನಾಳೆ ಕೊಟ್ಬಿಡ್ತೀನಿ, ಸ್ವಲ್ಪ ಕಷ್ಟ ಇದೆ ನನಗೆ, ನಾಳೆ ಕೊಟ್ಬಿಡ್ತೀನಿ ಕೊಡಪ್ಪ. ಅಯ್ಯೋ ದೇವರೇ, ಮುಂಚೆನೇ ಕೇಳೋದಲ್ವ, ಈಗ ಜಸ್ಟ್ ನಾನು ನನ್ನ ತಮ್ಮಂಗೆ ಕೊಟ್ಬಿಟ್ಟೆ, ಈಗ ಜಸ್ಟ್ ನಾನು ನನ್ನ ತಂಗಿ ಕೊಟ್ಬಿಟ್ಟೆ, ಈಗ ಜಸ್ಟ್ ಪಕ್ಕದ ಮನೇಲಿ ಇಸ್ಕೊಂಡು ಹೋಗ್ಬಿಟ್ರು ಕಣೋ ಅಂತ ಅಂದ್ಬಿಡ್ತಾರೆ ಅಲ್ವಾ. ಅದೇ ದೇವರಲ್ಲಿ ಕೇಳಿ, ಅಪ್ಪ ದೇವರೇ ಕೊಡಪ್ಪ, ನೀನೇ ಹೇಳಿದೆ ಮೊರೆ ಇಡೀರಿ, ಕಷ್ಟ ಕಾಲದಲ್ಲಿ ಮೊರೆ ಇಡೀರಿ, ನಾನು ನಿಮಗೆ ದಯಪಾಲಿಸ್ತೀನಿ, ನಿಮಗೆ ಸತ್ಯುತ್ತರವನ್ನು ಅಂತ ಕೊಡ್ತೀನಿ ಅಂತ ದೇವರು ಹೇಳಿದಲ್ಲಪ್ಪ, ಕೊಡಪ್ಪ ದೇವರೇ ಅಂತ ಕೇಳ್ಕೊಳ್ಳಿ. ದೇವರು ಖಂಡಿತವಾಗ್ಲೂ ಕೊಡ್ತಾರೆ. ಯಾಕೆ ಕೊಡೋದಿಲ್ಲ? ನಂಬಿಕೆಯಿಂದ ಕೇಳಿ, ನಂಬಿಕೆಯಿಂದ ಏನು ಕೇಳ್ತಿರೋ ಅದೆಲ್ಲ ಹಾಗೆ ಆಗುತ್ತೆ ಅಲ್ವಾ. ಯಾರೊಬ್ಬನ ವ್ಯಕ್ತಿ ಮೇಲೆ ನಂಬಿಕೆ ಇಟ್ಟಿಲ್ಲ ಅಂತಂದರೆ ಅವನು ಒಳ್ಳೆನಾದರೂ ಕೆಟ್ಟನೇ ಆಗ್ತಾನೆ ಅಲ್ವಾ. ಸೊ ನಾವು ಕೆಟ್ಟನ ಮೇಲೆ ನಂಬಿಕೆ ಇಟ್ಟರೆ ಏನಾಗುತ್ತೆ, ಅವನು ಒಳ್ಳೆನಾಗಿದ್ದರೂ ಕೆಟ್ಟನಾಗ್ತಾನೆ. ಸೊ ದಟ್ ಈಸ್ ಇಂಪಾರ್ಟೆಂಟ್. ಏನಾಗಿರುತ್ತೆ ಅಲ್ಲಿ, ನಂಬಿಕೆ ಇಂಪಾರ್ಟೆಂಟ್ ಆಗಿರುತ್ತೆ. ಆಯಿತಾ, ಮನುಷ್ಯನ ನಂಬಿಕೆ ಇಡಬೇಡಿ, ಆಯಿತಾ, ಕರ್ತನಾದ ಯೇಸು ಕ್ರಿಸ್ತನ ನಂಬಿಕೆ ಇಡಿ. ನಿಜವಾಗ್ಲೂ ಕೂಡ ನಿಮ್ಮ ಜೀವನ ಹೇಗಾಗುತ್ತೆ ಅಂದರೆ ಹಾಲು ಜೇನು ಅರಿಯುವಂಥ ನದಿಯಾಗಿ ನಿಮ್ಮ ಜೀವನ ಮಾರ್ಪಡುತ್ತೆ. ಆಯಿತಾ, ಇನ್ನೊಂದು ಸಾಕ್ಷಿ ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಮೆಡಿಕಲ್ ಶಾಪ್ ಏನಾಗ್ತಾಯಿದೆ ಅಂದರೆ ನಮಗೆ ಬಾಡಿಗೆ ಕಟ್ಟಲಿಕ್ಕೆ ಏನಾಗ್ತಾಯಿದೆ ಅಂದರೆ ಇಟ್ಸ್ ವೆರಿ ಸ್ಟ್ರಗಲ್, ವಿ ಆರ್ ವೆರಿ ಸ್ಟ್ರಗಲ್. ಹೆಂಗಂತಂದರೆ ನಾವೇನು ಮಾಡ್ತೀವಿ, ನಮ್ಮ ಬಗ್ಗೆನೇ ನಾವು ಇಷ್ಟ ಮಾಡ್ಕೊಂಡು ಕೂತ್ಕೊಳ್ತೀವಿ. ಸೊ ವಿ ಆರ್ ಶಿಫ್ಟಿಂಗ್. ಓಕೆ, ನಾವೇನು ಮಾಡಿದ್ವಿ ಅಂದರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸಿಗೆ ಶಿಫ್ಟ್ ಮಾಡಿದ್ದೀವಿ. ಬಟ್ ಆ ಪ್ಲೇಸಲ್ಲಿ ತುಂಬ ಚೆನ್ನಾಗಿ ಆಗ್ತಾಯಿತ್ತು ಬಿಸ್ನೆಸ್ಸು. ಸೊ ಅಂದರೆ ಜನಗಳು ಓಡಾಡೋಂಥ ಪ್ರದೇಶ, ಇಲ್ಲಿ ಜನಗಳು ಓಡಾಡೋ ಪ್ರದೇಶ ಅಲ್ಲ ಆಗಿರಲಿಲ್ಲ. ಮತ್ತು ನಾವು ಇಲ್ಲಿಗೆ ಬಂದಿದ ತಕ್ಷಣ ಡಾಕ್ಟ್ರು ಕೂಡ ಕಳ್ಕೊಂಡ್ವಿ ಅಂತಂದರೆ ಅವರಿಗೇನೋ ಒಂದು ಆಫರ್ ಬಂತಂತ ಹೋದರು ಮಾರ್ನಿಂಗ್ ಡಾಕ್ಟರ್. ಬಟ್ ಈವ್ನಿಂಗ್ ಡಾಕ್ಟರ್ ಕೂಡ ಬರ್ತಾಯಿದ್ದಾರೆ, ಬೇರೆ ಡಾಕ್ಟರ್ ಬರ್ತಾಯಿದ್ದಾರೆ. ಸೊ ಬಟ್ ಏನಾಗ್ತಾಯಿದ್ದಾರೆ, ವಿ ಆರ್ ಸ್ಟ್ರಗಲಿಂಗ್. ಆಯಿತಾ, ವಿ ಆರ್ ಸ್ಟ್ರಗಲಿಂಗ್ ಅಂದರೆ ಬಿಸ್ನೆಸ್ ಆಗ್ತಾಯಿದೆ, ದೇವರ ಕೃಪೆಯಿಂದ ಆಗ್ತಾಯಿದೆ. ಸೊ ನಾವೇನು ಮಾಡಬೇಕು, ದೇವರಲ್ಲಿರಬೇಕು. ಬಟ್ ನಮ್ಮ ಒಂದು ಬುದ್ಧಿವಂತಿಕೆನ ಯೂಸ್ ಮಾಡ್ತೀವಿ ಅಂದರೆ ಏನೂ ನಡೆಯಲ್ಲ. ದೇವರಿಗೆ ಬಿಡಬೇಕು. ದೇವರೇನು ಹೇಳ್ತಾರೆ, ನಿಮ್ಮ ಚಿತ್ತಭಾರಗಳನ್ನು ಕೊಡಿ ನಾನು ಚಿಂತಿಸ್ತೇನೆ ಅಂತ ಹೇಳ್ತಾರೆ. ಸೊ ಆವಾಗ ಏನಾಯಿತು ಅಂತಂದರೆ ಈ ವರ್ಷದಲ್ಲಿ ಏನು ಮಾಡಿದ್ವಿ ಅಂದರೆ ನಾವು ಯಾವಾಗಲೂ ಕೂಡ ವಿತಿನ್ 10 ಕೊಡಬೇಕಿತ್ತು, ಅವ್ರಿಗೆ ಬಾಡಿಗೆ ಕೊಡಬೇಕು. ಬಟ್ 12th ಆದರೂ 13 ಆದರೂ ಎಕ್ಸ್ಕ್ಯೂಸ್ ತೊಗೊಳ್ತಾಯಿದ್ವಿ, ಇವಾಗ ಕೊಡ್ತೀವಿ, ನಾಳೆ ಕೊಡ್ತೀವಿ, ನಾಳೆದು ಕೊಡ್ತೀವಿ ಅಂತ ಎಕ್ಸ್ಕ್ಯೂಸ್ ತೊಗೊಳ್ತಾಯಿದ್ವಿ. ಬಟ್ ಈ ವರ್ಷ ಇದರಲ್ಲಿ ನಗದು ಸೆಕೆಂಡಲ್ಲೇ ನಾವೇನು ಮಾಡಿದ್ವಿ, ಫಸ್ಟಲ್ಲೇ ಕೊಡಬಾರ್ದು ಅಂತ ಹೇಳ್ಬಿಟ್ಟು ಸೆಕೆಂಡಲ್ಲೇ ಬಾಡಿಗೆ ಕೊಟ್ಬಿಟ್ವಿ. ಸೊ ದೇವರು ಅದೊಂದು ಅದ್ಭುತ ಕಾರ್ಯ ಮಾಡಿದ್ದಾರೆ. ಮತ್ತು ನಾನು ಐ ಆಮ್ ಸ್ಟಡಿಂಗ್ ಡಿ ಫಾರ್ಮಸಿ, ನಾನು ಕೂಡ ಡಿ ಫಾರ್ಮಸಿ ಓದ್ತಾ ಇದ್ದೀನಿ. ಸೊ ಸೆಕೆಂಡ್ ಡಿ ಫಾರ್ಮಸಿ, ಅಲ್ಲೂ ಕೂಡ ಏನು ಮಾಡ್ತಂದರೆ ಅಲ್ಲೂ ಕೂಡ ಕಾಲೇಜ್ ಫೀಸ್ ಕಟ್ಟಬೇಕು, ಎಕ್ಸಾಮ್ ಫೀಸ್ ಕಟ್ಟಬೇಕು, ಈ ರೀತಿ ಎಲ್ಲ ಫೀಸಸ್ಗಳಿರುತ್ತೆ. ಸೊ ಅದು ಕೂಡ ನಮಗೆ ಕಟ್ಟಲಿಕ್ಕೆ ಆಗ್ತಾಯಿರಲಿಲ್ಲ, ಕಟ್ಟೋಕ್ಕಾಗ್ತಿರಲಿಲ್ಲ. ನಾನು ಏನು ಮಾಡ್ಕೊಂಡಿದ್ದೆ, ಒಂದು ಏನಾದರೂ ಕಷ್ಟಕಾಲಕ್ಕೆ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಅಮೌಂಟ್ ಹಾಕಿಟ್ಕೊಳ್ತಾ ಇದ್ದೆ. ಆ ಬರೋಣ ಏನು ಮಾಡಿದೆ, ಪ್ರೇಯರ್ ಮಾಡಿದೆ, ಅಪ್ಪ ದೇವರೇ ನೀನು ಆಶೀರ್ವಾದ ಮಾಡು,
ಯಾಕಂದರೆ ನೀವೇ ಹೇಳಿದ್ದೀರ ಕೊಡ್ತೀನಿ ಅಂತ ಹೇಳ್ಬಿಟ್ಟು ದಯವಿಟ್ಟು ಆಶೀರ್ವಾದ ಮಾಡು ಅಂತ ಹೇಳ್ಬಿಟ್ಟು ಪ್ರಾರ್ಥನೆ ಮಾಡಿದೆ. ದೇವರು ಆಶೀರ್ವಾದ ಮಾಡಿದ್ದಾರೆ.